ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ತನ್ನ ಮಾವನನ್ನು ಬಿಡಿಸ್ಬೇಕು ಅಂತ ಹೇಳಿ ಹರಸಾಹಸ ಮಾಡ್ತಿದ್ರೆ ಅಲ್ಲಿ ಜಿ.ಪಿ ಕಥೆಯನ್ನೇ ಮುಗಿಸುವುದಕ್ಕೆ ಗಾಯತ್ರಿ ದೇವಿ ಸ್ಕೆಚ್ ಹಾಕ್ತಿದ್ದಾರೆ. ಆರ್ಕೆ ಕೂಡ ಅದನ್ನು ಅಪೋಸ್ ಮಾಡ್ತಾರೆ. ಬಟ್ ಆರ್ಕೆ ಬಾಯನ್ನೇ ಮುಚ್ಚಿಸ್ತಾರೆ ಗಾಯತ್ರಿ ದೇವಿ. ಆ ಜಿ.ಪಿ ಕಥೆಯನ್ನು ಮುಗಿಸೋದ್ರಷ್ಟೇ ನನಗೆ ಉಳಿಕಾಲ ಅಂತ ಹೇಳ್ತಿದ್ದಾರೆ. ಎತ್ತ ಕಡೆ ಭಾರ್ಗವಿಗೆ ಕಾಲ್ ಮಾಡ್ತಂತ ಗಾಯತ್ರಿ ದೇವಿ, ಪಾಪ ನಿನ್ನ ತಂದೆಗೆ ಸಾರಿ ಹೇಳಬೇಕು, ಬಟ್ ನನಗೆ ಈಗಲೇ ಹೋಗೋದಕ್ಕೆ ಇಷ್ಟ ಇಲ್ವೇ, ಅದಕ್ಕೋಸ್ಕರನೇ ಪಾಪ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ನಿನ್ನ ಮಾವನ ಕಥೆಯನ್ನು ಕೂಡ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ, ರವೀಂದ್ರನ ಜೊತೆನೆ ಕಳಿಸ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ರೊಚ್ಚು ಕೇಳ್ತಾರೆ, ನನ್ನ ಮಾವನನ್ನು ಜೀವಂತವಾಗಿ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತಾರೆ. ಪಾಪ ನಿನ್ನ ಹತ್ರ ದುಡ್ಡೇ ಇಲ್ಲ, ಎಲ್ಲಿಂದ ಕರ್ಕೊಂಡು ಬರ್ತೀಯ ಅಂದಾಗ ಕರ್ಕೊಂಡು ಬರ್ತೀನಲ್ವಾ ಅವಾಗ ನೋಡ್ತಾ ಇರೋ, ಜೊತೆಗೆ ನೀನೇನು ಯೋಚನೆ ಮಾಡಬೇಡ, ನೀನು ಜೈಲಿಗೆ ಹೋಗೋ ಕಾಲ ಹತ್ರ ಬಂದಿದೆ ಅಂತ ಹೇಳಿದಾಗ ನಿಜಕ್ಕೂ ಜಿ.ಪಿ ನೋಡಿದ್ರೆ ಹೊಟ್ಟೆ ಕಿಚ್ಚಾಗತ್ತೆ, ಎಂಥ ಒಳ್ಳೆ ಸೊಸೆ ಸಿಕ್ಕಿದ್ದಾನೆ ಅವನಿಗೆ ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ, ಹೌದು ನಿನಗೂ ಕೂಡ ಸೊಸೆ ಇದ್ದಾರಲ್ಲ ಪಾಪ, ನೀನು ಒಳ್ಳೆಯದೇ ಬುದ್ಧಿಯನ್ನು ಹೇಳ್ಕೊಡ್ಬೇಕಾಗಿತ್ತು, ಆದರೆ ಹೇಳ್ಕೊಟ್ಟಿಲ್ಲ ಅಷ್ಟೇ. ಆದರೆ ನನ್ನ ಮಾವ ನನಗೆ ಒಳ್ಳೆ ಬುದ್ಧಿಯನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ತಿರುಗೇಟನ್ನು ಕೊಡ್ತಾರೆ. ನೋಡು ಭಾರ್ಗವಿ, ನಿನ್ನ ಮಾವನನ್ನು ಬಿಡಿಸ್ಕೊಂಡು ಬರುವುದಕ್ಕೆ 20 ಲಕ್ಷ ಬೇಕು, ನಿನ್ನ ಹತ್ರ ಎಲ್ಲಿದೆ ಅಂದಾಗ ಎಲ್ಲಿ ಇದೆಯೋ ಏನೋ ನಿನಗೆ ಬೇಕಾಗಿಲ್ಲ, ನನ್ನ ಮಾವನನ್ನು ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಬೇಕು ಅಂದರೆ ನನ್ನನ್ನೇ ಕೇಳು ಕೊಡ್ತೀನಿ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಬೇಕಾಗಿಲ್ಲ, ನಿನ್ನ ಪಾಪದ ದುಡ್ಡು ನೀನೇ ಇಟ್ಕೊ, ನಿನಗೆ ಜೈಲಿಗೆ ಹೋಗಬೇಕಾದಾಗ ದುಡ್ಡು ಬೇಕಾಗಬಹುದು ಅಂತ ಹೇಳಿ ಭಾರ್ಗವಿ ತಿರುಗಿಟ್ಟು ಕೊಡ್ತಾರೆ. ನೋಡು, ನಿನ್ನ ಮಾವನಿಗೆ ನೀನು ಬೇಲ್ ಕೊಟ್ಟು ಬಿಡಿಸಿದ್ದೆ, ಆದರೆ ಬೇಲಿಂದ ಆಚೆ ಬಂದ ಜಿ.ಪಿ ಜೀವಂತವಾಗಿ ಬರುವುದಿಲ್ಲ, ಜಿ.ಪಿ ಕಥೆಯನ್ನು ಮುಗಿಸೇ ತೀರ್ತೀನಿ ಅಂತ ಹೇಳಿ ಗಾಯತ್ರಿ ದೇವಿ ಶಪಥ ಮಾಡ್ತಿದ್ದಾರೆ. ಏಕಡೆ ಭಾರ್ಗವಿ ಕೂಡ ತನ್ನ ಮಾವನನ್ನು ಉಳಿಸ್ಕೊತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ಭಾರ್ಗವಿ ತನ್ನ ಮಾಂಗಲ್ಯ ಸರ್ವನ್ನೇ ಅಡವಿಟ್ಟು ಜಿ.ಪಿಯನ್ನು ಬಿಡಿಸೋದಕ್ಕೆ ಮುಂದಾಗಬೇಕಾದ್ರೆ ಜಗನ್ ಬಂದು, ನನ್ನ ಬಾಸ್ ನನಗೆ ಮ್ಯಾನೇಜರ್ ಈ ಒಂದು ಮನೆಯನ್ನು ಅಡವಿಟ್ಕೊಂಡು ದುಡ್ಡು ಕೊಡ್ತೀನಿ, ಶ್ಯೂರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಮನೆ ಅಡವಿಡುವುದಕ್ಕೆ ಅರ್ಜುನ್ ಮತ್ತು ಭಾರ್ಗವಿ ಮುಂದಾಗ್ತಾರೆ. ಹಾಗಾದರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.